ಬ್ರೇಕ್ಫಾಸ್ಟ್ ಎಲ್ಲ ಇವತ್ತು ಮಾಡೋಕ್ಕೆ 2 ಅವರ್ ಆಯಿತು ಇವತ್ತು. ಬೇಬಿ ನಿದ್ದೆ ಬರ್ತಿದ್ಯಾ ನಿಂಗೆ? ಫೈನಲಿ ಹೊರಡ್ತಾ ಇದ್ದೆ. ನೋಡಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಚೆನ್ನಾಗಿದ್ಯಾ? ಹಾಯ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಇವತ್ತು ಆವಾಗಲೇ ಹೇಳ್ದೆ ಅಲ್ವಾ, ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಮದುವೆ ಇದೆ. ಆ್ಯಂಡ್ ನನ್ನ ತಂಗಿದು ಅವಳಿನ 15 ಡೇಸಲ್ಲಿ ಮದುವೆ ಇದೆ. ಅವಳದು ಬ್ರೈಟ್ ಟು ಬಿ ಕೂಡ ಮಾಡಬೇಕು. ದಿಸ್ ಈಸ್ ಮೈ ಮತ್ತು ಶಾರ್ಟ್ ಕುರ್ತಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಇವತ್ತು ಮಾಡೋಕ್ಕಾಗಲಿಲ್ಲ. ಸಲಾಡ್ ಎಲ್ಲ ಮಾಡಿದ್ದೀನಿ, ಇನ್ನೂ ಬ್ರೇಕ್ಫಾಸ್ಟ್ ಕೊಡೋದಿಲ್ಲ. ಕೆಲಸ ಎಲ್ಲ ಮಾಡಿ ಇವಾಗ ಪೂಜೆ ಮಾಡಬೇಕು. ನಮ್ಮ ಸೌಮ್ಯ ಅವರು ಬರ್ತೀವಿ ಅಂತ 2 ಅವರ್ ಆಯಿತು. ಯಾವಾಗಲೂ ಇದೇ ಕತೆ ಅವಳದು. ಸೊ ಇನ್ನೂ ಬಂದಿಲ್ಲ ಅವಳು ಬಂದ ತಕ್ಷಣ ಹೊರಡೋದು. ಬ್ಯಾಕ್ ಪ್ಯಾಕ್ ಎಲ್ಲ ಆಗಿದೆ. ನಮ್ಮ ಬೇಬಿ ನೋಡಿ ಏನೋ ಮಾಡ್ತಾಯಿದ್ದೆ, ರೆಡಿಯಾಗಿದೆ. ನಮ್ಮ ಬೇಬಿ ರೆಡಿ ಮಾಡಿದ್ದೀವಿ. ಈ ಕಡೆ ನಮ್ಮ ಬ್ಯಾಗ್ ಕೂಡ ರೆಡಿಯಾಗಿದೆ. ನನ್ನ ಬ್ರೇಕ್ಫಾಸ್ಟ್ ತಿಂದರೆ ಇವತ್ತಿನ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಏನೇನಾಗುತ್ತೆ, ಹೆಂಗೆಲ್ಲ ಇರುತ್ತೆ ನಮ್ಮ ಜರ್ನಿ ಆ್ಯಂಡ್ ಮದುವೆ, ಅದು ಸ್ವಲ್ಪ ಎಲ್ಲ ಆ್ಯಡ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ಮೈ ಚಾನಲ್. ಹೌದು, ನೋಡಿ ನಮ್ಮ ಬೇಬಿ ನಮ್ಮಮ್ಮ ಇಬ್ಬರು ರೆಡಿ ಆಗಿದ್ದಾರೆ. ಈಗ ಹೊರಡೋದಷ್ಟೇ. ಹೌದಾ? ಮಾರ್ನಿಂಗ್ ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಆದ್ರೂ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನೋಡಿ ಎಷ್ಟು ಲೇಟ್ ಆಯಿತು ಗೊತ್ತಾ. ಸೊ ಇವಾಗ ನನ್ನ ಬ್ರಂಚ್ ಟೈಮ್ ಇದು. ಟಿಫನ್ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಅವರು 12 o'clock ಬರ್ತೀನಿ ಅಂತ ಹೇಳಿದರು ಸೌಮ್ಯ ಅವರು. ಅದಕ್ಕೋಸ್ಕರ ನಾನು ಹೊರಗಡೆಯಿಂದನೇ, ನನಗೆ ತಟ್ಟೆ ಇಡ್ಲಿ ತಿಂದು ತುಂಬ ದಿನ ಆಗಿತ್ತು ಅಂತ ಹೇಳಿ ಹೊರಗಡೆಯಿಂದ ತರಿಸ್ಕೊಂಡಿದ್ದೆ. ಚೆನ್ನಾಗಿತ್ತು ಟೇಸ್ಟ್ ಕೂಡ. ಆ್ಯಂಡ್ ಸಲಾಡ್ ಮಾತ್ರ ನಾನೇ ಮಾಡ್ಕೊಂಡಿದ್ದೆ. ಅದನ್ನು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಕ್ಚುಲಿ ಹೇಳಿದ್ನಲ್ಲ, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಅದಕ್ಕೋಸ್ಕರ ಡೈಲಿ 12:30 ಇಲ್ಲ 1 o'clock, ಇವತ್ತು 1:30 ಆಗೋಯಿತು. ಸೊ ಇವಾಗ ಇತ್ತೀಚೆಗಂತೂ ನನಗೆ ಕಾಫಿ ಅಡಿಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆಗ್ತಾನೇ ಇಲ್ಲ. ಏನಾದರೂ ಮಾಡಿ ಅದೊಂದನ್ನು ಸ್ಕಿಪ್ ಮಾಡಬೇಕು. ನಮ್ಮ ಸೌಮ್ಯ ಅವರು ಇನ್ನೂ ಬಂದಿಲ್ಲ. ವೇಟ್ ಮಾಡಿ ಸಾಕು. ಇಲ್ಲಿ ನೋಡಿ, ಇದು ಕಚ್ಚುತ್ತೆ. ಇವಳಿಗೂ ಜಗಳ ಬಿಡಿಸಿ ನನಗಂತೂ. ಬೇಬಿ ನಿದ್ದೆ ಬರ್ತಿದ್ಯಾ ನಿಂಗೆ? ಇಲ್ಲ. ಶಿಕಿ ಇನ್ನೂ ಬಂದಿಲ್ಲ, ಬಾ ಶಾಸಿ ಮಾಡೋಣ. ಸೌಮ್ಯ ಅವ್ರು ಬರೋಷ್ಟರಲ್ಲಿ ಒಂದು ನಿದ್ದೆನೇ ಮಾಡ್ಕೊಡ್ಬೋದಾಗಿತ್ತು. ಇಷ್ಟರಲ್ಲಿ ½ an hour ಮುಂಚೆ ನಾಯಂಡಳ್ಳಿ ಅಂದಿದ್ದಾಳೆ, ಇನ್ನೂ ಬಂದಿಲ್ಲ. ಏನು ತಿಂತಾ ಇದೆಯಾ ನೀನು? ಊಟ ತಿನ್ನೋಗಲ್ಲಿ. ಇನ್ಶರ್ಟ್ ಮಾಡಬೇಕು, ಬಿಡಿಸ್ಕೊಬಿಟ್ಟೈತೆ. ಅವರಿಂದ ಕಾಯಿಸ್ಕೊಂಡು ಕೂತಿದ್ದೀರಲ್ಲ. 12 ಗಂಟೆಗೆ ಬರ್ತೀನಿ. ಫೈನಲಿ ಹೊರಡ್ತಾ ಇದ್ದೀವಿ. ಎಲ್ಲರೂ ಹೋಗ್ಬಿಟ್ಟು ಸಿಗ್ತೀವಿ ಊರಲ್ಲಿ. ಇಟ್ಟಿದ್ದೀವಿ. ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಇವಾಗ 3 o'clock 3 o'clock ಆಗಿದೆ. 12 o'clock ಬರ್ತೀನಿ ಅಂದ್ಬಿಟ್ಟು ನಾನು ಅದಕ್ಕೆ ನಾನು ರೆಡಿ ಆಗೋಷ್ಟೇ ನಮ್ದೆಲ್ಲ ಆಗೋಷ್ಟಲ್ಲಿ 2 o'clock ಆಗಿತ್ತು. ಗೊತ್ತಿತ್ತು ನಂಗೆ ನೀವು ಲೇಟ್ ಮಾಡ್ತೀರಾ ಅಂತ ಅವ್ರು ಹೇಳ್ತಾರೆ. ನಮ್ಮ ಸೌಮ್ಯವ್ರು ನೋಡಿ ಎಲ್ಲ ತಿಂಡಿಗಳು ಹೆಂಗೆ ತುಂಬ್ಕೊಂಡು ಬಂದಿದ್ದಾರೆ ಅಂತ. ಏನಿದು ಕೆಚಪ್ಪು, ಇದು ಪರೋಟ ಎಲ್ಲ ತಂದುಬಿಟ್ಟಿದ್ದೆ. ಸೊ ನಾವು ಇವತ್ತು ಬೇಗ ಹೋಗೋಣ, ಅಟ್ಲೀಸ್ಟ್ ವೀಡಿಯೋಸ್ ಎಲ್ಲ ಮಾಡ್ಬೋದು, ರೀಲ್ಸ್ ಎಲ್ಲ ಮಾಡಬಹುದು ಅಂತ ಅಂದ್ಕೊಂಡ್ವಿ. ಬಟ್ ಬೆಂಗಳೂರು ಬಿಡೋಷ್ಟರಲ್ಲಿ ಆಲ್ಮೋಸ್ಟ್ 3:30 ಅನಿಸುತ್ತೆ. ನಾವಲ್ಲಿ ಹೋಗೋಷ್ಟರಲ್ಲಿ 5:30 ಕತ್ಲೆನೇ ಆಗ್ಬಿಟ್ಟು.
ನೀನು ಆಕೆ ಹೊಸನಲ್ಲಿ ಇದ್ದೀವಿ ಬಿಡು ಅವ್ರ ಅಮ್ಮ. ಅದು ಬಫೆಲೋ ಬೇಬಿ. ಇದು ಕೌ, ಅದು ಗೋಟ್. ಎಸ್, ಇದು ಅಂಬ. ಎಸ್, ದಿಸ್ ಒನ್ ಇಸ್ ಕೌ. ಎಸ್. ಹಾಗೆ ನಮ್ಮಮ್ಮ ಇವ್ರಿಗೆ ಬಂದರೆ ಸಾಕು, ಚಿಕ್ಕ ವಯಸ್ಸಲ್ಲಿ ಏನೇನು ಮೆಮೊರೀಸ್ ಇತ್ತು ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಹೇಳ್ಕೊಂಡು ಬರ್ತಿರ್ತಾರೆ. ಬನ್ನಿ ಕೇಳೋಣ. ತುಂಬಾ ಕತ್ಲೆ ಆಗ್ಬಿಡೋದು ಕೊಪ್ಪದಿಂದ ಬರುವಾಗ. ಒಂದ್ಸಲಿ ಹಬ್ಬ ಕತ್ಲಾಗೋವಾಗ ನೀನ್ ಬೇಕಾದ್ರೆ ಮರದ ಕೊಂಬೆ ನೋಡಿ ಹೆಬ್ಬ ಹೆಬ್ಬಾವೆ ದಾರಿಲ ಇತ್ತು. 4 ವರ್ಷ ಜಾಗ ನಡ್ಸ್ಕೊಂತ ಬರೋರು ಇಲ್ಲಿ ಯಾವಾಗ್ಲೂ ಬಸ್ ಹೊಂಟದ ಮರ ಐತಲ್ಲ ಅಲ್ಲಿ ಚಾಕಿ ಇಲ್ಲ. ರೋಡಲ್ಲಿ ಒಂದ್ ದಿವಸ ಸ್ಕೂಲ್ ಕಳ್ಸ್ಬಿಟ್ರೆ ಸೋಮನಹಳ್ಳಿ ಊರಿಗೆ ರೋಡಲ್ಲಿ ಅಳ್ದ್ಬಿಟ್ಟ. ಕಾಲ ಓನ್ ಬಡ್ಕವೆ. ಇವಳಿಗಿಂತ ಒಂದ್ ಸ್ವಲ್ಪ 2 ವರ್ಷ ದೊಡ್ಡೋಳು. ಏನ್ ಮಗ್ನೆ. ನಮ್ಮ ಅಮ್ಮನ ಸ್ಟೋರಿ ಎಲ್ಲ ಕೇಳೋ ಅಷ್ಟರಲ್ಲಿ ನಮ್ಮ ಆಂಟಿಯವ್ರ ಊರು ಕೂಡ ಸಿಕ್ಕೇ ಬಿಡ್ತು. ಬನ್ನಿ ಇವತ್ತಿನ ನಮ್ಮ ವಿಲೇಜ್ ಲೈಫ್ ಹೆಂಗಿರುತ್ತೆ ನೋಡೋಣ. ಇಲ್ಲಿ ನೋಡಿ ಗೈಸ್, ಮದ್ವೆ ಗಂಡು ಇವರು. ನಮ್ಮ ರೂಮ್ ಇದು ಗೆಸ್ಟ್ ರೂಮು. ಚೆನ್ನಾಗೈತೆ. ಬಂದಿದ್ದೀವಿ. ಬರೋಷ್ಟರಲ್ಲಿ ಒಂದು ಎಷ್ಟೊತ್ತಾಯ್ತು ಗೊತ್ತಾ? ಎಷ್ಟು ಗಂಟೆ ಆಯಿತು? 5 o'clock. ನೋಡಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಮದುವೆಗೋಸ್ಕರ. ಏನಂಟಿ ಸಣ್ಣ ಆಗ್ಬಿಟ್ಟಿದ್ಯಾ? ಡಯಟ್ ಮಾಡ್ತಿದ್ಯಾ? ಸಣ್ಣ ಆಗ್ಬಿಟ್ಟಿದ್ದೀರಲ್ಲ ಏನಕ್ಕೆ? ನಮ್ಮ ಸೋನು ಅವರು. ಹೌದಾ? ಏನದು ಏನೋ ಸರ್ಪ್ರೈಸ್ ತೋರಿಸ್ತಾಳಂತೆ ನಮ್ಮ ಸೋನು. ವಾವ್, ಎಲ್ಲಿ ಸಿಕ್ತು? ನಾನು ಇವಾಗ ತಾನೇ ನೆನ್ಸ್ಕೊತಾ ಇದ್ದೆ ಸಿಗುತ್ತಂತೆ ಅಂತ. ಚೆನ್ನಾಗಿ ಫ್ರೈ ಮಾಡಿ ಇಡ್ಬೇಕು ತಾನೆ. ಒಳ್ಳೆ ಅಣಬೆ ಸಿಕ್ಕಿದೆ. ಇವಾಗ ತಾನೇ ನೆನ್ಸ್ಕೊತಾ ಇದ್ದೆ ರೋಡಲ್ಲಿ. ಇವಾಗ ಚೆನ್ನಾಗಿ ಮಾಡ್ಕೊತೀನಿ. ಹೆಂಗಿದ್ದೀರಾ? ಹೆಂಗೆ ನಡೀತಾ ಇದೆ ಮದುವೆ ಪ್ರಿಪ್ರೇಷನ್? ತುಂಬ ಸಲ ಹೇಳಿದ್ದೀನಿ ಈ ಊರಂತೂ ನನ್ನ ಫೇವ್ರೇಟ್, ನನ್ನ ಚೈಲ್ಡ್ಹುಡ್ ಡೇಸಿಂದ ಅಂತ. ಎಕ್ಸ್ಪ್ಲೋರ್ ಮಾಡೋಣ ಅಷ್ಟರಲ್ಲಿ ಸ್ವಲ್ಪ ಕತ್ಲೆನೇ ಆಗಿಬಿಡ್ತು. ಆದರೂ ಬನ್ನಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಚೆಂಡು ಹೂವು ನೋಡಕ್ಕೆ ಹೋಗ್ತಾ ಇದ್ದೀವಿ. ಮನೇಲಿ ಚಪ್ಪರಕ್ಕೆಲ್ಲ ಹಾಕಲ್ವೇನೆ? ಚಪ್ಪರಕ್ಕೆ ಬಾಗಿಲಿಗೆ ಚೌಟ್ರಿಗೇನು ಬೇಡ ಅನಿಸುತ್ತೆ. ಹೂವು ಬೇಡ, ಚೌಟ್ರಿಗೆ ಇಡಬೇಕು. ಹೋಗ್ತಿದ್ದಂಗೆ ಒಳ್ಳೆ ಅಲ್ಲಿ ಚೆಂಡು ಹೂವು ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು ಪ್ಲೇಸ್ ಅಂತ ಹೇಳಿ ನಾನು ಸ್ವಲ್ಪ ರೀಲ್ಸು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಸ್ವಲ್ಪ 1-2 ಮಾಡೋಷ್ಟರಲ್ಲಿ ಕತ್ಲೆನೇ ಆಗಿಬಿಡ್ತು. ಅದಕ್ಕೋಸ್ಕರ ನಾಳೆ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ. ಯಾರು ನೋಡೇ ಇಲ್ಲ. ಬೆಂಗಳೂರಲ್ಲಿ ಈ ಥರ ಗಮ್ಮನ್ನೆಲ್ಲ ಫುಲ್ ಕೆಮಿಕಲ್ ಹಾಕ್ಬಿಟ್ಟಿರ್ತಾರೆ. ರೀಲ್ಸ್ ಮಾಡ್ತಾ ಇರ್ಬೇಕಾರೆ ಹಿಂಗೆ ಎರ್ಚಿ. ಈಗ ಇದಕ್ಕೆ ಹಾಕೊಳ್ಳೋದ ಕಾಡ್ಗೆ ಅವರೇನಿಕ ಶೀಲನದು ಪಾರ್ಸಲ್ ಆಯ್ತು. ಸೆಲ್ಫಿ ತಗೋತಾ ಇದೀವಿ ಗಾಯ್ಸ್. ಬಾರೋ ನಿಕ್ಕಿ. ನೀನ್ ಬಂದಾಗಿಂದ ಇದೇ ಡ್ರೆಸ್ ಅಲ್ಲಿ ಇರೋದಾ? ಇವಾಗ ಎಳ್ನೀರು ಕುಡಿಯಕ್ಕೆ ಹೋಗೋಣ ನೆಕ್ಸ್ಟು. ಎಲ್ಲೋಗೋದು? ಎಲ್ಲೋ ಮಾಡ್ತಾ ಇದ್ದಾರೆ. ಇವಾಗಿಂದನೇ ನಂತರ ಫಾಲೋ ಮಾಡ್ತಾಳೆ ಅವಳು. ನೆಕ್ಸ್ಟ್ ಮದುವೆ ಹೋದ ನಡೀರಿ. ಎಳ್ನೀರು ಕುಡಿಯಕ್ಕೆ ಹೋಗ್ತಾ ಇದೀವಿ. ನಮ್ಮ ಸೋನು ಅವರು ನಮಗೋಸ್ಕರ ಎಳ್ನೀರೆಲ್ಲ ಕಟ್ ಮಾಡಿ ಇಟ್ಟಿಲ್ಲ, ನಾವೇ ಹುಡುಕ್ಬೇಕು. ಪಾಪ ನಮ್ಮ ಬಾವ ಅವ್ರು ಏನಾಗಬೇಕು, ಬಾವ ಅವರು ಏನು ಎಲ್ಲ ಎಳ್ನೀರೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಈಗ ಹೋಗಿ ಎಳ್ನೀರು ಕುಡಿಯೋದು. ಕುಡಿದ್ಬಿಟ್ಟು ಮದುವೆ ಇದೆ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್, ಅವಳ ಹೆಸರು ಗುಂಡ ಅಂತ. ಪ್ರೇಮ. ನಾವು ಪೆಟ್ನೆ ಬಿಟ್ಟಿರೋದು ಗುಂಡ. ಸೊ ಅಲ್ಲಿಗೂ ಮದುವೆ ಕೂಡ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ. ಅವರೇ ಚೈಲ್ಡ್ಹುಡ್ ಫೇವ್ರೇಟ್ ಇದು ಪ್ಲೇಸ್. ಮೇಲ್ಗಡೆ ಏನಂತ ಬಟರ್ ಫ್ರೂಟ್ ಬಿದ್ದಾಯ್ತಾ? ಯಾರಿದು? ತಾತ. ಇದೊಂದೇ ತಾತ ಇವಾಗ ನಿಂಗೆ ಇರೋದು. ಚೆನ್ನಾಗಿದ್ಯಾ?
ನೋಡಿರ್ತೀರ ಆಲ್ರೆಡಿ ವ್ಲಾಗಲ್ಲಿ. ಮೇಲ್ಗಡೆ ಬಂದಿದ್ವಿ, ಸುಮ್ಮನೆ ಅಲ್ಲಿ ಏನಾದ್ರು ಎಳ್ನೀರಿರುತ್ತಾ ಕುಡ್ಕೊಂಡು ಹೋಗೋಣ ಅಂತ. ಹಂಗೆ ನನ್ನ ತಂಗಿ ಇಬ್ಬರೂ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ನಾನು ಹಂಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಪ್ರಕೃತಿನ ಎಂಜಾಯ್ ಮಾಡ್ತಾಯಿದ್ದೆ. ದೂಕು ದೂಕು ನಮ್ ಮಿಲನ್ ಬಾವಂಗ್ ಫುಲ್ ಖುಷಿ ಆಗೋಗುತ್ತೆ ನೀರೊಳಗೆ ಬಿದ್ದೋದ್ರೆ. ಬಾವಂಗೆ ಅಪ್ಪ ಸಿಕ್ತು ಇನ್ನೊಂದು ಚಾನ್ಸ್ ಅನ್ಕೋತಾರೆ. ಇವಾಗ ಸ್ಲಿಮ್ ಮಾಡಲ್ಲ, ಮನೆಗೆ ಆದ್ರೂ ಫುಲ್ ಸ್ಲಿಮ್ ಆಗ್ಬಿಟ್ಟು. ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಂಗಂತೂ ನಿಜ ಆಗಲ್ಲ. ನಾವು ಈ ಥರ ಎಲ್ಲ ಹೋಗ್ಬಿಟ್ಟು ಮನೆಗೆ ಹೋಗೋಷ್ಟರಲ್ಲಿ ಮದುವೆಗೆ ಹೋಗಿ ತುಂಬ ಲೇಟೇ ಆಗಿಬಿಡ್ತು. ಹೌದಾ, ಏನಂತ ಎದುರಿಸಿದ್ರು? ಹೊಟ್ಟೆ ಕಾಲಿಡ್ಕೋಬೇಕು. ಭಯ ಆಗಲ್ವಂತೆ, ಕಚ್ಚಿದ್ರ ಗೊತ್ತಾಗುತ್ತೆ. ಕಚ್ಚಿಸ್ಕೊ ಒಂದು ಕೆನ್ನೆಗೆ. ಹ್ಞೂ ನಡೀರಿ, ನೆಕ್ಸ್ಟ್ ಇದೇನೆ ಇವಾಗ ತಂದೂರಿ ಮಾಡ್ಬಿಡೋಣ. ಹಿಂಗೆಲ್ಲ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಎಲ್ಲ ಮಾಡು. ಹಿಂಗೆ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಮೇಲೆ. ಹಾಂ, ಹಿಂಗೆ ಮೇಲೆ ಹಿಡ್ಕೊಳ್ಳಿ, ಹಿಂಗೆ. ಸೊ ಮನೆಗೆ ಬಂದು ನಮ್ಮ ಪಾಪು ಈ ಥರ ಒಂದು ಚಿಕ್ಕ ಹಾರ್ಡ್ವೇರ್ ಇತ್ತು, ಅದು ಕಾಲು ಕೊಡಿಸ್ತಾ ಇದ್ಲು. ನಾವಿವಾಗ ಮದುವೆಗೆ ಹೋಗ್ಬೇಕಿತ್ತಲ್ಲ ಅಂತೇಳಿ ಬೇಗ ಬೇಗ ರೆಡಿ ಆಗೋಣ ಅಂತ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ವಿ. ಹುಡುಗಿರ ಕತೆ ಗೊತ್ತಲ್ಲ, 1/2 ಅವರ್ ಅಂದರೆ ಅಲ್ಲಿ 2 ಅವರ್ ಆಗಿರುತ್ತೆ. ನಾವು ಮದುವೆಗೆ ಹೋಗೋಷ್ಟರಲ್ಲಿ 8:30 ಆಗೋಯ್ತು ಇವತ್ತು. ಬೇಗ ರೆಡಿಯಾಗಿ ಬನ್ನಿ. ಅವ್ನು ನೆನೆ ಬಂದ. ಬನ್ನಿ, ಆಮೇಲೆ ಎತ್ತಿಕಣ ಬಾರೇ. ಸೌಮ್ಯ ನೋಡಿ ಫುಲ್ ಗ್ರ್ಯಾಂಡ್ ಸೀರೆ ಹಾಕೋಬಿಟ್ಟೋಳೆ. ಸೊ ಗಾಯ್ಸ್, ನಾವು ರೆಡಿ ಆಗಿದ್ದೇವೆ, ಇವಾಗ ಹೊರಡಬೇಕು. ಆಲ್ರೆಡಿ 8:30 ಆಯಿತು, ಮದುವೆ ಎಲ್ಲ ಮುಗ್ದೋಗಿರುತ್ತೆ. ಸೊ ಇವಾಗ ಹೊರಡ್ತೇವೆ. ಹಾಯ್ ಫ್ರೆಂಡ್ಸ್. ಮಾತಾಡಿ. ನಮ್ಗೆ ಅದೊಂದೇ ಹೇಳಕ್ ಬರೋದು. ನಾನು ಬೆಳ್ಳು ಕಾಣಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ. ಮದುವೆ ಆಗ್ತೀನಿ. ನಿನ್ನೂ ತರಿಸ್ತಾ ಇದ್ದೀನಿ. ಏನೋ ಮದ್ವೆ ಗಂಡ ಥರ ಕಾಣಿಸ್ತಾ ಇದೆಯಾ? ಇವರು ಯಾರ ಮದುವೆ ಅಂದರೆ, ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು. ನಾವೆಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಲ್ಲ, ಅವಾಗೆಲ್ಲ ತುಂಬ ಬೆಸ್ಟ್ ಫ್ರೆಂಡ್ಸು. ಅವಳ ಮದುವೆಗೆ ಬಂದಿದ್ದು ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಅವ್ರ ಅಮ್ಮ, ಅವ್ರ ಅಣ್ಣ, ಅಕ್ಕ, ಅವರು ಎಲ್ಲರೂ 3 ಜನನೂ ನಮ್ಮ ಬೆಸ್ಟ್ ಫ್ರೆಂಡ್ಸೇನೆ. ಸೊ ಅವ್ರ ಅಮ್ಮ ಕೂಡ ಎಲ್ಲ ಸಿಕ್ಕಿ ಮಾತಾಡ್ಸಿದ್ರು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನಮ್ಮ ಸೋಲೋರು ಇದ್ದಾರೆ, ನಮ್ಮ ಸೌಮ್ಯ ಇದ್ದಾರೆ. ಈಗ ಮೇಲ್ಗಡೆ ಹೋಗ್ಬಿಟ್ಟು ಸೊ ಇವಾಗ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡಾದ್ಮೇಲೆ ಫೈನಲಿ ಹುಡುಗಿಗೆ ವಿಶ್ ಮಾಡೋಣ, ಹುಡುಗಿಗೆ ಅಂತ ಎಲ್ಲರೂ ಹೊರಟ್ವಿ. ಇವಾಗ
15 ದಿವಸದಲ್ಲಿ ನಮ್ಮ ಎಲ್ಲರೂ ಬನ್ನಿ, ಇವಳ ಮದುವೆಗೆ ಎಲ್ಲರಿಗೂ ಸುಸ್ವಾಗತ. ಸೊ ಬನ್ನಿ ಇವಾಗ ಊಟಕ್ಕೆ ಹೋಗ್ತಾ ಎಲ್ಲರಿಗೂ ಕಾವ್ಯ ಟ್ರೀಟ್ ಕೊಡಿಸ್ತಾರೆ. ಇವಳ ಮದುವೆಲ್ಲ ಊಟ ಕೊಡಿಸ್ತೀವಿ guys. ಏನು ಅಂದರೆ ಅಣಬೆ ತಿನ್ನಬೇಕು ನಾವೆಲ್ಲ. ಏನಿಲ್ಲ ಅಣಬೆ ಸಿಕ್ಕಿದೆ, ಅದನ್ನ ಹೋಗಿ ಇವಾಗ ಸುಟ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀವಿ. ಬಟ್ ಏನಾಗ್ಬಿಟ್ಟು ಬೇರೆ ಇಲ್ಲೇ Already time ಆಗಿದೆ. ಕೂಡ ಆಗ್ಬಿಟ್ಟಿದೆ. ನೋಡೋಣ, ಆಗಿಲ್ಲ ಅಂದರೆ ನಾಳೆ ಫುಲ್ಲು ಸೊ ಅಲ್ಲಿ ಏನೋ ಮಾಡೋಣ ಅಂತ ಬಂದರೆ ಅವಳು ಇನ್ವಿಟೇಷನ್ ಕಾರ್ಡ್ ಹಾಕಿ ಅಂತವಳೆ ಕೆಲಸ ಮಾಡಬೇಕಲ್ಲ ಫ್ರೆಂಡ್ಸ್. ಹಾಕೋದು ಫ್ರೆಂಡ್ಸ್. ಸೊ ಗಾಯ್ಸ್ ನಮ್ದು ಇವಾಗ ಊಟ ಆಯಿತು, ಫೋಟೋಶೂಟ್ ಆಯಿತು. ಇವಾಗ ಮನೆಗೆ ಹೋಗ್ತಿದ್ವಿ. ಶಿವ ಬಂದರೆ ಕರ್ಕೊಂಡೋಗು. ಏನೇನೋ ಪ್ಲ್ಯಾನ್ ಇದೆ, ಬಟ್ ಮನೆಗೆ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಲ್ವೇ. ನಾವು ಮದುವೆಗೆ ಹೋಗಿದ್ದು ಆಬಲ್ವಾಡಿ ಅಂತ. ಅದು ತುಂಬ ಫೇಮಸ್ ಊರು, ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲೊಂದು ಏನೋ ಕೋಲಾಟ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಏನೋ ಫೆಸ್ಟಿವಲ್ ಇತ್ತು ಅಂತ ಅನಿಸುತ್ತೆ. ಎಲ್ಲ ಆಯಿತು. ಸೌಮ್ಯ ಹೆಂಗಿತ್ತು ಊಟ ಮದುವೆ? ಸಕ್ಕದಾಯಿತು. ಆಫ್ಟರ್ ಲಾಂಗ್ ಟೈಮ್ ಮದುವೆ ಊಟ. ಮದುವೆ ಆದ್ಮೇಲೆ ಇದೆ ಅನ್ಸುತ್ತೆ ನೆಕ್ಸ್ಟ್ ಮದುವೆ ಊಟ. ಅವಾಗ ಅಷ್ಟು ಗೊತ್ತಾಗ್ಲಿಲ್ಲ, ಸೊ ಇವಾಗ ತಿಂದಿದ್ದು ಚೆನ್ನಾಗಿತ್ತು. ಬಿಸಿ ಬಿಸಿ ಊಟ ನೆಕ್ಸ್ಟ್ ಈ ಮೇಡಮ್ ಮದುವೆಗೋಸ್ಕರ ಕಾಯ್ತಾ ಇದೀವಿ. ಈ ಕಡೆ ಬನ್ನಿ. ಗೊತ್ತಿಲ್ಲ ಅವಾಗ ಬೇಗ ಊಟ ಸಿಗುತ್ತಾ ಇಲ್ಲ. ಲಾಸ್ಟ್ ಅವಳ ಜೊತೆ ಫಸ್ಟೇ ಹೋಗ್ಬಿಟ್ಟು ಮಾಡ್ಕೊಬಿಡ್ತೀನಿ ನಿಮ್ಮ ಮದುವೆಲಿ. ನಾನು ಅಷ್ಟೇ ಫಸ್ಟ್ ಮಾಡಿದ್ದ. ನಾನು 200% ನಾನೇ ಫಸ್ಟ್ ಬಂತೀನಿ. ಇದು ಫೇಮಸ್ ತೋಪಿನ ಟೀಮಪ್ಪ ಅಂತ ಆಬಲವಾಡಿ ಗ್ರಾಮದಲ್ಲಿರೋದು. ಈ ಪಕ್ಕದಲ್ಲೇ ಚೌಟ್ರಿ ಮದುವೆ ಇದ್ದು, ಅದಕ್ಕೆ ಹೋಗೋಣ ಅಂತ ಬಂದು ಬಟ್ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಔಟ್ ಸೈಡ್ ಏನೋ ನೋಡಿ ಕೋಲಾಟ ಎಲ್ಲ ಆಡ್ತಾ ಇದ್ದಾರೆ. ಇದು ತುಂಬಾ ಆಲ್ರೆಡಿ ಫೇಮಸ್ ಆಗಿದೆ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ. ಸೊ ಇವಾಗ ಊಟ ಎಲ್ಲ ಆಯಿತು. ಹೆಂಗಿತ್ತು ಮದುವೆ? ಏನದು ವಿಡಿಯೋ ಆಗಿದೆ ಅಂತ ಊರಲ್ಲಿ ಇದ್ದಿದ್ರಂತ ಫೈರ್ ಕ್ಯಾಂಪ್ ಇದು. ಅಲ್ಲ ಲೈಟ್. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಫಸ್ಟ್ ಹೇಳಿದ್ವಲ್ಲ ಏನೋ ಪ್ಲ್ಯಾನ್ ಮಾಡಿದ್ವಿ ಅಂತ. ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟಾಗಿಬಿಟ್ಟಿತ್ತು. ಆದ್ರೂ ಅಂದ್ಕೊಂಡಿದ್ದು ಪ್ಲ್ಯಾನ್ ಬಿಡಬಾರ್ದು ಅಂತ ಪಾಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಸೋನೋರ ಹಬ್ಬಿ. ಸೊ ಈ ವ್ಲಾಗ್ನ ಮತ್ತೆ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.